ಇಲ್ಲಿ ಬರ್ತಿರೋ ಎಷ್ಟು ಯಾರು ಉತ್ತರ ಕರ್ನಾಟಕದ ಹುಲಿ ನಮ್ಮ ಯತ್ನೇಶ್ ಸರ್ ಸರ್ ಬನ್ನಿ. ಏ ಬಾರ್ಬೇ ನೋಡು ಭಾಳ ರಗಡ ಐತಿ ನೋಡು ನಿಂದು. ಸರ್ ಯಾಕೆ ಸರ್ ಬರ್ಬೇಕಾದ್ರೆ ಒಂಥರ ಜೋಶಲ್ಲೆಲ್ಲ ನೀವು ತುಂಬಾ ಡಲ್ಲಾಗಿ ಬರ್ತಾ ಇದ್ದೀರಾ? ನಮ್ಮ ಪಕ್ಷದ ಪರಿಸ್ಥಿತಿ ನೋಡಿ, ನಮ್ಮ ಮೈತ್ರಿ ಪಕ್ಷದ ಪರಿಸ್ಥಿತಿ ನೋಡಿ, ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಡಲ್ ಹೊಡಿಲೇಬೇಕ. ಕೇಕೆ ಹೊಡೆದ ಏನೋ ಕುಣಿಯಕ್ಕಾಗ್ತಿತ್ತೇನ? ಈಗ ಎಲೆಕ್ಷನ್ ಆಗೈತಿ, 4ನೇ ತಾರೀಕು ನಮ್ಮದು ಬಂದಾಯಿತ್ತೆ. ನಮ್ಮವರು ಮುಖ್ಯಮಂತ್ರಿ ಆಗ್ತಾರೆ, ಹೈಕಮಾಂಡ್ ಮುಖ್ಯಮಂತ್ರಿ ಎಲ್ಲ ಸಾರಿ ನಮ್ಮ ಪ್ರಧಾನಮಂತ್ರಿ ಆಗ್ತಾರೆ. ಅವತ್ತು ನಾವು ಕೇಕೆ ಹೊಡ್ಕೊಂಡು 4 ಹೆಜ್ಜೆ ಹಾಕ್ತೀವಿ ನೋಡು. ಹೆಂಗೆ ಸರ್? ಯಾವುದು ಹೆಜ್ಜೆ ಹೆಜ್ಜೆ ಹೆಂಗೆ? ನಾನು ಹೆಜ್ಜೆ ಇವಾಗ ಹಾಕ ಮನುಷ್ಯ ಅಲ್ಲ, ಕುಣಿಯೋರಲ್ಲ, ಕುಣಿಯೋ ಮಂದಿ ಅಲ್ಲ, ಕುಡಿಯೋ ಮಂದಿ ಅಲ್ಲ. ನೀವು ಕುಣಿಯೋರಲ್ಲ, ಇನ್ನೊಬ್ಬರನ್ನ ಕುಣಿಸೋರು. ನಮಗಾದ ಬೇಡಪ್ಪ ಸರ್. ಆದ್ರೂ ಅದೆಲ್ಲ ಬಿಡಿ ಸರ್. ಮೊನ್ನೆ ಯಾವುದೋ ವಿಡಿಯೋ ನೋಡಿದೆ, ಸ್ಟೇಜಲ್ಲಿ ನೀವು ನಿಂತ್ಕೊಂಡಿದ್ರು, ನಿಮ್ಮ ಹೈಕಮಾಂಡ್ ಬಂದು ನಿಮ್ಮನ್ನು ನೋಡೋದಿರ್ಲಿ, ನಿಮ್ಮನ್ನು ಮಾತು ಆಡ್ಸಿಲ್ವಲ್ಲ ಸರ್? ಮಾತಾಡ್ಸ್ಲಿಕ್ಕ ಅಲ್ಲಿ ಒಬ್ಬ ಇಬ್ಬ ನಿಂತಿಲ್ಲ, ಅಲ್ಲಿ ಎಷ್ಟೊಂದು ಮಂದಿ ಆದಾರ. ಅದ್ರಾಗ 3ನೇದ ಅವ್ರ ಪಕ್ಕದ 3ನೇದಾಗ ನಿಂತಿನಲ್ಲ, ಅದೇ ದೊಡ್ಡ ವಿಷಯ ನೋಡು. ಮತ್ತೆ ನೋಡಿ ಕೈ ಮುಗ್ದಾರ, ನೀವುಗಳ ಅದು ಸರಿಯಾಗಿ ಗಮನಿಸಿಲ್ಲ ನೋಡು. ಆಮೇಲೆ ಈ ಅಪ್ಪ ಮಕ್ಳು ಇರ್ಬೇಕಾದ್ರೆ ಸ್ವಲ್ಪ ಪಕ್ಕ ನೋಡಿಕೊಂಡು ನಮ್ಮ ಕೈ ಮುಗಿಯೋರು ಹಿಂಗೆ ಹೋಗ್ಬಿಡ್ತಾರೆ. ಅದು ಅಪ್ಪ ಮಕ್ಕಳು ಏನೋ ಒಂದು ಚಾನಲ್ ಮಾಡಿ ಬಿಟ್ಟಿರ್ತಾರೆ, ಅದು ಯಾರಿಗೂ ಅರ್ಥ ಆಗೋಂಗಿಲ್ಲ. ಇವ್ರು ಮತ್ತೆ ಶುರು ಮಾಡ್ಬಿಟ್ರಲ್ಲಪ್ಪ, ಹೋದ್ಯಾ ಪಿಚಾಚಿ ಅಂದ್ರೆ ಬಂದೇ ಗಾಕ್ಷಿ ಅಂದಂಗೆ. ಡ್ರೆಸ್ ಹಾಕೊಂಡು ಯಾಕೆ ಪಿಶಾಚಿ ಮಾತಾಡತ್ತಿ? ಅಲ್ಲ ಸರ್, ಅಪ್ಪ ಮಕ್ಕಳು ಬೇಕೇ ಬೇಕಾ ಸರ್ ನಿಮ್ಮ ಮಾತಲ್ಲಿ? ಅದಿರ್ಲೇಬೇಕು ನೋಡು ಸರ್. ಅಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಅಂತ ಹೇಳ್ತಿದ್ದೀರಾ? ಉಪ್ಪಿನಕಾಯಿ ಹೋಳಿಗೆ ಇದ್ದಂಗ, ಹೋಳಿಗೆ ಇದ್ದಂಗ. ಯಾವ ನಮ್ಮ ಪಕ್ಷದಾಗ ಅಪ್ಪ ಮಕ್ಕಳದ ಹವಾ, ಅದು ಒಳ್ಳೇದ ಕೆಟ್ಟದ, ಒಟ್ಟಿನಲ್ಲಿ ಹವಾ ಬಂತೆ. ಅದು ಹೊಗೆ ಬಂದೈತಿ, ಯಾವತ್ತು ಹೊತ್ತು ಉರಿತೈತಿ ಗೊತ್ತಿಲ್ಲ. ಮೊದಲು ಬರೋದೇ ಹೊಗೆ ಬಂದೈತಿ, ಅದು ಯಾವತ್ತು ಹೊತ್ತು ಉರಿತೈತಿ ಗೊತ್ತಿಲ್ಲ. ಬಗಲ ಪಕ್ಷದಾಗೂ ಅಪ್ಪ ಮಕ್ಕಳದೇ ಹವಾ, ಅಲ್ಲಿ ಹೊತ್ತು ಉರಿತೈತಿ. ಅದೇನಪ್ಪ ಅಂತಂದ್ರೆ ಇವತ್ತು ಯಾವ ಕಡೆ ನೋಡಿ, ಹಿಂದಾಗ ನೋಡಿ, ಮುಂದಾಗ ನೋಡಿ, ಬಗಲ್ನಾಗ ನೋಡಿ, ಯಾವ ಚಾನಲ್ನೊಳಗೆ ನೋಡಿ, ಎಲ್ಲ ನೋಡಿದ್ರೆ ಬರೀ ಪೆನ್ ಡ್ರೈವ. ನಾನು ಮೊನ್ನೆ ನಿಂಗೆ ಹೇಳಲಿಕ್ಕತ್ತಿದ್ದೆ, ಪೆನ್ ಡ್ರೈವ್ ಭಾಳ ಅದಾವ, ಮುಂದೆ ಕಾಲಕ್ಕೆ ಒಂದೊಂದು ಪೆನ್ ಡ್ರೈವ್ ಬರ್ತಾವ ಅಂತ. ಹುಷಾರಿ ಸರ್, ಇದೆ ಅಂತ ಹೇಳಿ ನಿಮ್ಗೆ ಬಂದ್ಬಿಟ್ರೆ ಕಷ್ಟ ಅಂತ. ಪೆನ್ ಡ್ರೈವ್ ಎಷ್ಟು ನೋಡಿಲ್ಲ ನಾನು. ಪೆನ್ ಡ್ರೈವ್ ಅವೆಲ್ಲ ನಮ್ಮ ಹತ್ರ ನಡೆಯಂಗಿಲ್ಲ. ನಾವು ಹುಲಿ ಆದೇವಿ, ಸಿಂಹ ಆದೇವಿ, ಡೈನಾಸರ್ ಅಂದ್ರೆ ಅದು ಆದೇವಿ. ಸ್ವಲ್ಪ ದೂರ ನಿಂತ ಸರ್. ಆದ್ರೂ ನಂದೊಂದಿಷ್ಟು ವಿಡಿಯೋಸ್ ಇದೆ, ನೋಡ್ತೀರಾ? ಏನ್ ಹೇಳಕತ್ತಿ ಸರ್? ಕಾಮಿಡಿ ವಿಡಿಯೋಸ್, ಹಾಡು ಹೇಳಿರೋದು, ಡ್ಯಾನ್ಸ್ ಮಾಡಿರೋದು. ನಿಂದು ಒಂದು ಪೆನ್ ಡ್ರೈವ್ ಐತಿ? ಪೆನ್ ಡ್ರೈವ್ ಅಲ್ಲ, ಹಾರ್ಡ್ ಡಿಸ್ಕ್ ಇದೆ. ಒಗ್ಗ ಮಂಜಾಳಾಗ ಏನ್ ಹೇಳಕತ್ತಿದ್ರು? ಹಾಡ್ರದ ಕುಂದಿರೋದು ನೋಡಕ ನಾನು ಈಗ ಇದಿಲ್ಲ ನೋಡು, ಟೈಮ್ ಇಲ್ಲ. ತುಂಬಾ ಟೆನ್ಷನ್ ಅಲ್ಲಿ ಇರ್ತೀರಲ್ವಾ, ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ ಅಂತ. ಬಂತು ಮೊನ್ನೆ ತಾನು ಎಲೆಕ್ಷನ್ ಆಗೈತಿ. ನಮ್ಮ ಕಡೆಯಾಗ ನಮ್ಮ ಪಕ್ಷ ಬರೋದು ಗ್ಯಾರಂಟಿ. ನಮ್ಮ ಪಕ್ಷ ಪಕ್ಷದ ಹೈಕಮಾಂಡು ಸೆಂಟ್ರಲ್ನಾಗ ಬರೋದು ಗ್ಯಾರಂಟಿ. ಆದ್ರೆ ಅದನ್ನ ತಪ್ಸೋಕೆ ಯಾರ ಕೈಲಿಂದ? ಎಷ್ಟು ಕ್ಷೇತ್ರದಲ್ಲಿ ಬರ್ಬೋದು ನಿಮ್ಮ ಪಕ್ಷ ಅಂತ? ಎಷ್ಟು ಕ್ಷೇತ್ರ ಆಯ್ತು ಇವಾಗ? ಒಂದು 28. 28ರಾಗ 28 ನಾವೇ ಬರ್ತೀವಿ. ಸರ್, ಅವ್ರು 28, ಅವ್ರದ್ದು ನಿಮ್ದು 28, ನಿಮ್ದು ಅಂತ ಅಂದ್ರೆ ಯಾವ ಜಸ್ಟ್ ಫುಲ್ ಕಮಿಷನ್ ಆಗುತ್ತೆ ಸರ್. ನಮ್ಗೆ ಕರೆಕ್ಟಾಗಿ ಯಾವ್ದಾದ್ರು ಒಂದು ಹೇಳಿ, ಅವ್ರಿಗೆ ಇಷ್ಟು ನಮ್ಗಿಷ್ಟು ಅಂತ ಎಲ್ಲ ನಿಮ್ಗೆ ಅಂತಂದ್ರೆ ಮತ್ತೆ 38. ಅವ ಯಾವನ ಅದಾನ ಎಷ್ಟು ಬರ್ತೈತಿ ಅಂದ್ರೆ 100ಕ್ಕೆ 100 ಅಂತಾನ. ಇರೋದ 28, ಇನ್ನೊಬ್ಬ ಹೇಳ್ತಾನ 38 ಬರ್ತೀವಿ, 28ಕ್ಕೆ 38. ಅರ್ಥ ಅವನದು ಅರ್ಥ ಇಲ್ಲ. 28ಕ್ಕೆ 28 ನಾವೇ ಬರ್ತೀವಿ, ನೋಡ್ತಾ ಇರ. ಸರ್, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಗೇನೋ ಕೇಳ್ಬೋದಾ? ಏನು ಬೇ? ನೀವು ಯಾವಾಗ ನೋಡಿದ್ರು ನನ್ನ ಹತ್ರ CD ಇದೆ, ಪೆನ್ ಡ್ರೈವ್ ಇದೆ ಅಂತೆಲ್ಲ ಹೇಳ್ತಾ ಇರ್ತೀರಾ. ಈ ಜೇಬಲ್ಲಿ ಎಷ್ಟಿದಾವೆ ಸರ್? ಯಾರು ಹೇಳಿ ಬಿಡಿಲ್ಲ, ನಮ್ಮ ಹತ್ರ ಯಾವ ಪೆನ್ ಡ್ರೈವ್ ಇಲ್ಲ ನೋಡ. ನಾವ್ ಯಾವಾಗ್ಲೂ ಹಿಡ್ಕೊಂಡ್ ಬರ್ತಾ ಇದ್ವಿ ಒಂದು ಪೆನ್ ಡ್ರೈವ್. ಅದ್ರೊಳಗೆ ಬರೀ ಕಾಮಗಾರಿದ ಇರ್ತಿತ್ತು ನೋಡಿ. ಅದೇ ಕಾಮಗಾರಿ ಅಂದ್ರೆ ಬೇ, ನೀ ಮತ್ತೊಂದು ಕಲ್ಪಿಸ್ಬೇಡ ನೋಡು. ಕಾಮಗಾರಿ ಅಂದ್ರೆ ಅದಲ್ಲ, ಚರಂಡಿ ಎತ್ಸೋದು, ರಸ್ತೆ ಮಾಡಿಸೋದು. ನಿಂದ ಒಂದು ಪೆನ್ ಡ್ರೈವ್ ನನ್ನ ಹತ್ರ ಐತಿ, ಕ್ವಾಲಿಟಿ.
HD ಕ್ವಾಲಿಟಿನ ಕನ್ನಡಕ ತೆಗೆದು ನೋಡಿದ್ರು ಮಸ್ತಾಗಿ ಕಾಣ್ಬೇಕು, ಬ್ಲರ್ ಇಲ್ಲ. ಯಾವ್ದು ಸರ್ ಅದು? ಅದು ಉತ್ತರ ಕರ್ನಾಟಕ ಮಂದಿಗೆ ಹಬ್ಬ ಆಗ್ತೈತಿ ನೋಡಿ. ಅಯ್ಯೋ ಸರ್ ಹಬ್ಬ ಅಂತ ಹೇಳ್ತಿದ್ರೆ ಯಾವ್ದು ಸರ್ ಅದು ಹಬ್ಬ? ಅದೇ ಬೇ ನೀನು ಮಾಡಿದಲ್ಲ ಯಾವ್ದು ನಾ ಡ್ರೈವರ ಲವರ್ ಅಂತ ರೀಲ್ಸ್ ಮಾಡಕ್ ರೀಲ್ಸ್. ಅಯ್ಯೋ ಸಖತ್ತಾಗಿದೆ ಅದು, ನಾನು ಇನ್ನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಭಾಳ ಚಲೋ ಮಾಡಿದೆ ಅಂತ ನಿಂದು ಒಂದು ಪೆನ್ ಡ್ರೈವ್ ನಾಗ ಇಟ್ಟು ಯಾರ ಕೊಟ್ಟು ಮತ್ತೆ ಭಾಳ ಚಲೋ ಬಂದ. ಇಷ್ಟಪಡ್ತಾರೆ, ನಾನು ಹೇಳ್ತಿರೋದು ಕೇಳಿ ಯಾವುದೋ ಏನೋ ಅನ್ಕೊಂಡ್ಬಿಟ್ಟು. ಅಂದ್ರೆ ನಿಂದು ಪೆನ್ ಡ್ರೈವ್ ನಾಗ ಇಲ್ಲ, ನನ್ನ ತಲೆ ಅಲ್ಲಿಗೆ ಇಲ್ಲಿಗೆ ಎಲ್ಲೆಲ್ಲಿಗೂ ಹೋಯ್ತು ಸರ್. ಹೋಗ್ಬನ್ನಿ ಸರ್, ತುಂಬಾ ಥ್ಯಾಂಕ್ಸ್. ಇಷ್ಟೊತ್ತು ಬಂದ್ರೆ ಡ್ರೈವ್ ನಾಗ ನಿಂದು ಅದಂತ ಅನ್ಕೊಳ್ಳಬೇಡ ಆಯ್ತಲ್ಲ. ಮಾಡೋಂಥದ್ದೆಲ್ಲ ಭಾಳ 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 ಬೇಷ್ ಆಯ್ತು. ನಾ ಡ್ರೈವರ ಎಲ್ಲ ಮಿಲಿಯನ್ ಕೋಟಿಗಟ್ಟಲೆ ಹೋಗ್ತವೆ. ಅದಕ್ಕೊಂದು ರೀಲ್ ಮಾಡ. ಥ್ಯಾಂಕ್ ಯು ಸರ್. ಕರ್ನಾಟಕ ಮರ್ಯಾದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಡ್ರೈವರ್ ಅಪ್ಪ ದೇವ್ರೇ, ಏನು ಮನುಷ್ಯ ನನ್ ಬುಡಕ್ಕೆ ಬಂದ್ಬಿಟ್ರು. ಇವ್ರ ಜೊತೆ ಮಾತಾಡಿ ನನಗಂತೂ ತಲೆ ಗಿರ್ರ ಅಂತಿದೆ. ನಾನು ಒಂದು ಟೀ ಕುಡ್ಕೊಂಡು ಇನ್ನೊಬ್ಬ ಗೆಸ್ಟ್ನ ಕರ್ಕೊಂಡು ಬಂದ್ಬಿಡ್ತೀನಿ. ವೇಟ್ ಮಾಡ್ತಾ ಇರಿ.